ಮೊಮ್ಮಗಳ ಮನಿ ಒಳಗೆ ಅಮ್ಮನ ಕರ್ಕೊಂಡೋಗಿದ್ದೇನ ಮನೆಗೆ. ಅಲ್ಲಿ ಮತ್ತೆ ತಲೆ ತಿಂದಿರ್ಬೇಕಂಗಾರ ಅಮ್ಮ. ಅಯ್ಯಯ್ಯವ್ವ ಅದ್ನೇನು ಕೇತಿ. ಅಯ್ಯ ತಲೆ ತಿಂದಿರ್ಬೇಕಲ್ಲ. ಈ ಅಮ್ಮೇನ ಆರಾಮಿದ್ಲ ಅಲ್ಲೇ ಆ ಶಂಕರವನ್ ಬಾಳೆ ನಮ್ಮ ಅತ್ತಿ ಬಾಳೆ ನೋಡಂಗಿಲ್ಲ ಬಿಡ. ಅದನ್ನ ಕಡಿಗೆ ತಲೆ ಕೆಟ್ಟು ಲಾಸ್ಟಿಗೆ ನಾನೇ ಕರ್ಕೊಂಬಂದೆ. ಬ್ಯಾಡ ಬಾಬೆ ಸುಮ್ಮನೆ ಇನ್ನೊಂದು 4 ದಿನ ಬಿಟ್ಟು ಮತ್ತೆ ಬರುವಂತೆ ಅಂತ ಹೇಳಿ ಏನೇನ ಹೇಳಿ ಒಟ್ಟು. ಯವ್ವ ದೇವ್ರೆ ಅದು ಹೋಲ್ಬಿಡ ಅಂದಂಗೆ ನೀ ಯಾವ ಬಂದೆ. ನಾನು ಇವತ್ತು ಆಗಲ್ ಬಂದೆ ಮಧ್ಯಾಹ್ನದಾಗ. ನೀ ಬರ್ತಿ ಅಂತ ಗೊತ್ತಾಗಿದ್ರೆ ನಾ ಇನ್ನೂ ಸ್ವಲ್ಪ ದೌಡೆ ಬರ್ತಿದ್ದು ನೋಡು. ನನಗೂ ಗೊತ್ತಿಲ್ವಾ ನೀ ಬರ್ತಿ ಅಂತೇಳಿ. ನಾ ಈಗ ಬರೋಂಗೆ ಹಂಗೆ ಬಂದೆ. ಕುಂದ್ರ ಬಾ. ಏ ಗಿರ್ಜಿ, ನಾನು ದೊಡ್ಡ ಕೆಲಸ ಐತೆ ಹೋಗ್ಬರ್ತೇನೆ ಹೊರಗೆ. ಏನ ಬಾರ ಕುಂದ್ರ ಬಾ. ಎದಕ್ಕೆ ನಿಂತಿ? ನೀನು ಕುಂದ್ರ ಬಾ ಮನ್ಸ. ಅಂದಂಗೆ ಪ್ರೆಗ್ನೆಂಟ್ ಅದಿ ಅಂತ ಗೊತ್ತಾತ. ಭಾಳ ಖುಷಿ ಆಯ್ತು ನಿಜವಾಗ್ಲ. ಸುಮ್ಮನೆ ಹೆದರ್ಕೊಂಡಿದ್ದಿ ನೋಡಿ ನೀನು. ಅಕ್ಕವ ಇಲ್ಲ ಏನ ಎತ್ತ ಅಂತೇಳಿ ಆತಿಲ್ಲ. ಈ ಖುಷಿ ಆಯ್ತಾ? ಡಾಕ್ಟರ್ ಕಡೆ ಹೋಗಿ ಬಂದಿದ್ದಿಲ್ಲ? ಹೋಗಿ ಬಂದೇನಮ್ಮ. ಆರಾಮೈತಿ, ಏನು ತೊಂದರೆ ಇಲ್ಲ ಅಂತ ಹೇಳಾರ. ಅದೇ ಒಂದೇ ಸಮಾಧಾನ ನನಗೆ, ಮತ್ತೊಂದು ಏನಿಲ್ಲ. ಖುಷಿ ಆಯ್ತವ ಇವ. ಹೆಣ್ಣಾರ ಆಗಲಿ ಗಂಡಾರ ಆಗಲಿ ಒಟ್ಟು ಒಂದು ಆದರಷ್ಟು ಸಾಕು. ಚಿಂತೆ ಮಾಡ್ಬೇಡ ಆಕತಿ. ನೀ ಎಂತಿ ಚಿಂತೆ ಮಾಡ್ಬೇಡ ಅಂತೇಳಿ. ಅಯ್ಯೋ ಅದೇ ಎಂಥ ತೆಲಿಬೇನಾಗಿರ್ತೈತೆ ನಿನಗೇನು ಗೊತ್ತಾಗೋದಿಲ್ಲ. ಅಯ್ಯವ ದೇವ್ರೆ, ಕಾದು ಈಗ ಆಗಿ ಕೈಯಾಗ ಸಿಗೋ ಮಟನೂ ಹಂಗಾದ. ಪೂಜಾ ಇಂಥವೆಲ್ಲ ಯೋಚನೆ ಮಾಡಬಾರ್ದು, ಆರಾಮಿರ್ಬೇಕು. ಹೇಳಿ, ನೀನಾಗೆ ಬಂದು ನಾವಾಗೆ ಬರ್ಬೇಕಿತ್ತು ಅಡಿಗೆ ಕಟ್ಕೊಂಡು, ಆದ್ರೆ ಆಗಿಲ್ಲ. ನೀನಾಗೆ ಬಂದಿಯಲ್ಲ ನಿಂಗೆ. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಕ್ರಿಕೆಟ್ ಜಗತ್ತಿನಲ್ಲಿ ತಂಪಾದ ಘಟನೆಗಾಗಿ ಕಾಯುತ್ತಿದ್ದೇವೆ. ನಾನು ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಅಭಿಮಾನಿಯಾಗಿದ್ದೇನೆ ಮತ್ತು ಅದರ ಬಗ್ಗೆ ಬಹುತೇಕ ಎಲ್ಲವನ್ನು ತಿಳಿದಿದ್ದೇನೆ. ಅದಕ್ಕಾಗಿಯೇ ನಾನು ಯಾವಾಗಲೂ ನನ್ನ ಜ್ಞಾನದಿಂದ ಹಣವನ್ನು ಗಳಿಸಲು ಲಾಭದಾಯಕ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಮತ್ತು ಮುಂಬರುವ ಪಂದ್ಯಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಉದ್ದೇಶಗಳಿಗಾಗಿ ನಾನು ಯಾವಾಗಲೂ ಅಂತಾರಾಷ್ಟ್ರೀಯ ಪ್ರಮಾಣಗಳೊಂದಿಗೆ 1xBet ವಿಶ್ವಾರ್ಹ ಸೇವೆಯನ್ನು ಬಳಸುತ್ತೇನೆ. ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಬೆಟ್ಟಿಂಗ್ ಲೈನ್ ಇಂಟರ್ಫೇಸ್ ಹಣವನ್ನು ಹಿಂತೆಗೆದುಕೊಳ್ಳುವುದು. ಇಲ್ಲಿ ನೀವು ಆಟದ ಸ್ಕೋರ್ಗಳನ್ನು ಊಹಿಸಬಹುದು ಮತ್ತು ಅದರ ಮೇಲೆ ನಿಜವಾದ ಹಣವನ್ನು ಗಳಿಸಬಹುದು. ಮತ್ತು IPLನಲ್ಲಿ ಬೆಟ್ಟಿಂಗ್ ಮಾಡುವ ಮೂಲಕ ನೀವು ಡ್ರಾಗಳಲ್ಲಿ ಪಾಲ್ಗೊಳ್ಳುವಿರಿ ಮತ್ತು 1x ತಂಡವು ಆಟಗಾರರಿಗಾಗಿ ಸಿದ್ಧಪಡಿಸಿದ ತಂಪಾದ ಬಹುಮಾನಗಳನ್ನು ಒಂದನ್ನು ನೀವು ಗೆಲ್ಲಬಹುದು. ಇಲ್ಲಿ ನೀವು ವಿವಿಧ ರೀತಿಯ 1x ಆಟಗಳನ್ನು ಕೂಡ ಆಡಬಹುದು. ಕ್ಯಾಸಿನೋ, ಬ್ಲ್ಯಾಕ್ ಜಾಕ್, ರೋಲೆಟ್, ಬ್ಯಾಕರೆಟ್, ಪೋಕರ್ಗಳನ್ನು ಸಹ ಕಾಣಬಹುದು. ನನ್ನ ಫೇವರೆಟ್ ಗೇಮ್ ಕ್ರಾಶ್ ಆಗೈತಿ, ಏಕೆಂದರೆ ಇದು ತುಂಬಾ ಸರಳವಾದ ನಿಯಮಗಳನ್ನು ಹೊಂದಿವೆ. ವಿಜೇತ ಮೊತ್ತವನ್ನು ಹಲವಾರು ಬಾರಿ ಗುಣಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೇವೆ ಎಷ್ಟು ತಂಪಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಲು ನೋಂದಣಿ ಸಮಯದಲ್ಲಿ ನನ್ನ ಪ್ರೊಮೋ ಕೋಡ್ ನೇಮ್ ಕೋಡ್ ಅನ್ನು ಬಳಸಿ ಮತ್ತು 42,900 INR ವರೆಗೆ ಸ್ವಾಗತ ಬೋನಸ್ ಅನ್ನು ಸ್ವೀಕರಿಸಿ. ಲಿಂಕ್ ಮತ್ತು ಕೋಡ್ಗಳನ್ನು ನಾನು ನನ್ನ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ. ಏನ್ ತಿನ್ಬೇಕಂತ ಹೇಳ, ನಾ ಮಾಡ್ಕೊಡ್ತೇನೆ. ಚಿಗವ್ವ, ನನಗೆ ಹುಂಚಿ ಹಣ್ಣಿಂದ ಅದು ಬೆಲ್ಲದು ಹಾಕಿ ಅದು ಎಂತದಪ್ಪ ಹುಂಚಿ ಹಣ್ಣಿಂದ ಹುಂಚಿ ಸಾರು ಗತಿ ಮಾಡ್ತಿರಲ್ಲ, ಗೊರಳ್ ಪುಡಿ ಹಾಕಿರ್ತೀರಿ ಸಾರಿನಾಗ, ಅದು ಭಾರಿ ಟೇಸ್ಟ್ ಆಗಿರ್ತೈತೆ. ಅದರ ಹೆಸರು ಸತಿಗೆ ನಂಗೆ ನೆನಪಿಲ್ಲ. ಒಂದ್ಸಲ ಮಾಡಿಕೊಟ್ಟಿದ್ರಿ ನೀವು, ಅವಾಗ ನಂಗೆ ಭಾಳ ಇಷ್ಟ ಅದನ್ನು ಮಾಡಿಕೊಡ್ತೀರಿ? ಓ ಇದು ಹುಂಚಿ ಸಾರು ಭಾರಿ ಟೇಸ್ಟ್ ಆಕೈತದ. ಹೌದು, ನಾನು ಅದೇ ಮಣ್ಣಿಂದ ನೆನ್ಪು ಮಾಡ್ಕೊಂಡಿದ್ದೆ, ಮಾಡೋಕ್ಕಾಗಿದ್ದಿಲ್ಲ. ಚಲೋ ಆತಡಿ ನೀ ಬಂದಿದ್ದಾನೆವ, ಈಗ ಅದನ್ನ ಮಾಡ್ತೇನೆ, ಕೊಡ್ತೇನೆ. ಅವ್ರು ತುಂಬ ಊಟ ಮಾಡಿ ಏನ ಇಲ್ಲೇ ನಮ್ಮನೆಗೆ ಉಂಡ್ಬಿಡಲ್ಲ. ಇವತ್ತು ಇಲ್ಲೇ ಇರ್ತೀವದಲ್ಲ? ಇಲ್ಲ, ನಾನು ಹೋಗ್ಬೇಕಂತೇಳಿ ಇದ್ದೆ. ಮತ್ತು ಇವರು ಇಲ್ಲಿ ಮಠ ಬಂದು ಪಾಪ ನಿಮ್ಮ ಮೂವರು ಇರ ಅಂತ ಭಾಳ ಗಂಟೆ ಬಿದ್ದರೆ, ಅದಕ್ಕೆ ಮತ್ತು ಇವರು ಇದ್ಬಿಡು ಹೋಗಲಿ ಇರು ನೀನು. ನಾನು ಬೇಕಾರೆ ಬೆಳಗ್ಗೆ ನಾಳೆ, ಇವಾಗ ಅವರು ವಾಪಸ್ ಹೋದ್ರಿ ಅವ್ರ ಮನೆಗೆ. ಅವರು ನಾಳೆ ನಾನು ಅಲ್ಲೇ ಅಂಗಡಿಯಿಂದ ಮುಗಿಸ್ಕೊಂಡು ಸಂಜೆಗೆ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಾರ. ಹಾಗಾಗಿ ಇವತ್ತು ಇಲ್ಲೇ ಇರ್ತೇನೆ. ಚಲೋ ಆತ್ ಬಿಡ, ಇಂಥ ಟೈಮ್ನೇ ಮತ್ತು ತಾಯಿ ಮನೆಗೆ ಇರ್ಬೇಕು ಮತ್ತು ಮಕ್ಳು. ಖುಷಿ ಆಯ್ತು. ಒಟ್ಟು ಈ ನಿಮ್ಮ ಅತ್ತೆ ಆರಾಮ್ ನೋಡ್ಕೊಳಕತ್ತಾಳ, ಈಗ ಚಲೋ ನೋಡ್ಕೊಳಕತ್ತಾಳ. ಚಲೋ ನೋಡ್ಕೊತಾರೆ ಅವ್ರು. ಯಾವಾಗಿದ್ರು ಏನು ಕೆಟ್ಟೇನು ಹಂಗಿಲ್ಲ. ಸ್ವಲ್ಪ ದೊಡ್ಡ ಮಗ ದೊಡ್ಡ ಸೊಸಿ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಏನು ಮಾಡೋಕ್ಕಾಕೈತಿ. ಈಗ ನಾ ಪ್ರೆಗ್ನೆಂಟ್ ಅದೇನಂತೇಳಿ ಚಲೋ ನೋಡ್ಕೊಳಕತ್ತಾರಪ್ಪ. ಏನು ಬೈಯೋದು ಹಂಗೆ ಮಾತಿಗೆ ಕಿರಿಕಿರಿ ಮಾಡೋದು ಏನಿಲ್ಲ. ಹೌದನಾ? ಚಲೋ ಆತ್ ಬಿಡ. ನಮ್ಮ ಅತ್ತಿ ನೋಡವ, ಜಗತ್ ಪ್ರಳಯ ಆದರೂ ನಮ್ಮ ಅತ್ತಿಗೆ ಬುದ್ಧಿ ಬರೋದಿಲ್ಲ. ಯಾಕೆ ಏನಂತ ಹಂಗೆ ವಟ ಕಿಟಿ ಬೈಯೋದು, ಏನಾರು ಅನ್ನೋದು, ನೀ ಹೆಚ್ಚು ನಾ ಕಡಿಮೆ ಅಂತ ಮಾತಾಡೋದು ಒಂಥರನೇ, ಅದು ಬೇರೆನೇ ಏನೋ ಒಂಥರ ಮಾತು ಕೇಳ್ಬೇಕು ನೀ ಅವ್ರದ್ದು. ಹೋಗ್ಲಿ ಬಿಡ, ನೀ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಅದಕ್ಕೆಲ್ಲ. ಅಯ್ಯೋ ಬೇಸರ ಮಾಡ್ಕೊಂಡ್ರ ಏನು ಉಪಯೋಗ? ವರದಕ್ಷಿಣೆ ತೊಗೊಂಡು ಮದುವೆ ಮಾಡ್ಬೇಕಂತ ಅವ್ರಿಗಿತ್ತೆ. ಮತ್ತೆ ಅಲ್ಲಿ ಮಗ ನಾನು ಮದುವೆ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಸಿಟ್ಟು ಅಷ್ಟೇ. ಅದು ಅಲ್ಲದೆ ಕೂಸಿನೂ ಸಣ್ಣದವ, ಕೆಲ್ಸಕ್ಕೆ ಹೋಗಿ ನೋಡಂತ ಗಂಟು ಬಿದ್ದಾರ ಈಗ. ಏನ ಕೆಲ್ಸಕ್ಕೆ ಹೋಗ್ಬೇಕಂತ? ಏನು ನಿಮ್ಮ ಅತ್ತಿ ತಿಳಿ ಬರಬರಿ ಐತಂತ ಇಲ್ಲಂತ? ನಾನು ಅದನ್ನೇ ಹೇಳೇನ್ ಬೇ, ಹುಡುಗರು ಸಣ್ಣದವ್ರಿ ಎತ್ತಾರ ಅಂತೇಳಿ. ಏನಂದ್ಲ ಅದಕ್ಕೆ ನಿಮ್ಮತ್ತಿ? ನಮ್ಮತ್ತಿ ನಂದೇನು ಕೆಲಸ ಐತೆ ಮನ್ಯಾಗ ಇರ್ತೀನಿ, ನಾನು ಶಂಕರಿ ಹುಡುಗರು ನೋಡ್ಕೋತೇವಿ, ನೀವು ಹೋಗಿ ಕೆಲ್ಸಕ್ಕೆ, ಅದ ಒಟ್ಟು ಪಗಾರ ಬಂದ್ರೆ ಎದಕ್ಕಾರ ಬರ್ತೈತಿ ಅಂತೇಳಿ ಗಂಟ ಬಿದ್ದಾಳವ. ಏನು ಮಾಡ್ಬೇಕನ್ನೋದ ಗೊತ್ತಾಗಲ್ತು. ಇವ್ರಿಗೆ ಹೇಳಿದೆ, ಇವರು ಪಾಪ ಒಂಚೂರು ಇನ್ನೂ ಮಾತಾಡಿಲ್ಲ, ಆಗಲೇ ಜಗಳ ಮಾಡ್ತಾಳೆ. ಶಾಂತಕ್ಕ ಬಾರ ನಿಂತ ಇದೆಯಲ್ಲ, ಕುಂದ್ರ ಬಾ. ಅಲ್ಲ ನಿಮ್ಮ ಅತ್ತಿಗೇನು ಬುದ್ಧಿ ಬರಬರಿ ಐತಿಲ್ಲ ಇವ? ಕೂಸಿನ ನೆಲ ಬಿಟ್ಟು ಮ್ಯಾಕೆದ್ದಿಲ್ಲ. ಹೌದು, ಒಂದನ್ನ ಕರ್ಕೊಂಬಂದಿಲ್ಲ, ಇನ್ನೊಂದು ಮಕ್ಕೊಂಡೈತ್ರಿ ದೊಡವ. ಇನ್ನೊಂದು ನಾನು ಅದಕ್ಕೆ ಬಿಸ್ಲಾಗಿ ಎತ್ಕೊಂಬರ್ಲಿಲ್ಲ. ನಾ ಆಯ್ತಾ ಬರಾತಿದ್ನೆ, ಮತ್ತು ಈಕಿ ನಾನು ಬರ್ತೇನೆ ಅಂತ ಗಂಟು ಬಿದ್ಲಲ್ಲ, ಬಾರವ ಅಂತೇಳಿ ಮತ್ತು ಆ ಖುಷಿನೂ ಕರ್ಕೊಂಡು ನಂದು ಪಾಪನ ಎತ್ಕೊಂಡು ಬಂದೆ. ಹೇಳಿ ಕರ್ಕೊಂಬಂದಿ ಇಲ್ಲ ನೀನು ಆ ಖುಷಿನ? ಆಕಿ ಬರ್ತಾಳೆ ನಿಮ್ಮ ಅತ್ತಿ ರಾಣಿಗೆ ಬಂದಂಗೆ.
ಅದನ್ನ ಯಾಕೆ ತಂದಿ? ಅಯ್ಯೋ ನನ್ನ ಮಗಳು ಇಲ್ಲ ಕರ್ಕೊಂಬಂದಿ, ಏನ್ ಮಾಡ್ಸಕ್ ತಂದಿದ್ದಿ ಅಂತೇಳಿ ಹಿಂಗಂದ್ರೆ ಕಷ್ಟ. ಮತ್ತೆ ಅದಕ್ಕೆ ನೀನೇಮೇ ನಮ್ಮ ಮನೆಗೆ ಹುಡುಗಿ ಕರ್ಕೊಂಬರೋ ಹೊತ್ನ್ಯಾಗ ಹೇಳಿ ಕೇಳಿ ಕರ್ಕೊಂಬರವ. ಸುಮ್ಮನೆ ನಂಗೆ ನಿಮ್ಮ ಅತ್ತಿ ಬಾಯಾಗ ಸಿಗಕ್ಕೆ ಆಗಂಗಿಲ್ಲ. ಇಲ್ಕೆ ಮೇವು ಕೊಟ್ಟಂಗೆ ಒಂದಳತಿ ಏನು ಗಂಟು ಬಿದ್ಲಂದ್ರೆ ಆ ನಮ್ಮನಿ ಮಾತಾಡ್ತಾಳ. ಅದಕ್ಕೆ ಏನ ಮಾಸ ಯವ್ವ ಶಾಂತಕ್ಕ ಏನೋ ಒಕ್ಕರ್ಸ್ತಾವ ಗ್ರಾಚಾರ ಇಲ್ಲ ನೋಡಿ. ಇನ್ನೂ ಅನ್ಕೊಳಕತ್ತೀನಿ ಆಗ್ಲೇ ಆಗೇ ಬಿಡ್ತು ನೋಡತ್ತ. ಬಂದ್ಲವ ಅವ್ರ ತಿರಾಣಿಗೆ ಬಂದಂಗೆ ಏನಂತಾಳ ಏನ. ಅಯ್ಯ ರೇಣವ ನೀ ಬರತ್ಲೆ ನೋಡ, ಹುಡುಗರಿಗೆ ಎಷ್ಟು ಖುಷಿ ಆಯ್ತು ನೋಡು. ಗೊತ್ತಾ ಹಿಡ್ದಾಳ ನಿನ್ ಮಗಳ. ಮತ್ತೆ ನನ್ನ ಮಗಳು ನನ್ಗೆ ಗೊತ್ತಾ ಹಿಡಿಲಾರ್ದ ನೀನು ಗೊತ್ತಾ ಹಿಡಿಬೇಕುನ? ಇವಾಗ ಗೊತ್ತು ಹಿಡಿತಾಳೆ, ಏನು ಮಾಡ್ಬೇಕು? ಏನ ದೇವ್ರ ಪುಣ್ಯ ಬಂಗಾರದಂತ ಮಗಳು ಹುಟ್ಟೈತಿ. ಈಗ ಯಾಕೆ ಇಲ್ಲಿ ಕರ್ಕೊಂಬರ್ಬೇಕಾ ಖುಷಿನ? ಅಲ್ಲೇ ನನ್ನ ಮಗಳು ಇಲ್ಲೇ ಕರ್ಕೊಂಬಂದಿನಿ. ಹೌದು ಅದನ್ನ ಕೇಳ್ಬೇಕಂದೆ ಇಲ್ಲೇ ಕರ್ಕೊಂಬಂದಿ. ಇಲ್ರಿ ಅತ್ತೀರ ನಾ ಒಬ್ಬಕ್ಕೆ ಬರತ್ತಿದ್ದೆ. ನಾನು ನೋಡಿ ಈಕಿ ನಾ ಬರ್ತೀನಿ ಅಂತ ಗಂಟು ಬಿದ್ಲ. ಅದಕ್ಕೆ ಮತ್ತಂಗಾರ ಆ ಪಾಪ ಅಲ್ಲೇ ಮಕ್ಕೊಂಡಿತ್ತ. ಶಂಕರವತಿಯರಿಗೆ ಹೇಳಿ ನಾನು ಈಕಿನ್ನ ಇವನ್ನ ಕರ್ಕೊಂಡು ಬಂದೆ. ಆಕಿಗೆ ನಮ್ಮ ತಂಗಿಗೆ ಬುದ್ಧಿಲ್ಲ ಏನ ಕಳ್ಸಾಳಕಿ. ಇನ್ನೊಮ್ಮೆ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬರ್ಬೇಡವ ಯವ್ವ ನೀನು. ಹ್ಞೂ ರೀ ಅತ್ತೀರ. ನನ್ನ ಮಗಳನ್ನ ನಿನ್ನ ತಮ್ಮನ ಜೊತೆಗೆ ಆಡಕ್ಕೆ ಬಿಡಬೇಡ. ಹಿಂದಾಗಡೆ ಮತ್ತೆ ನೀ ಬಂದು ತೊಡ್ಕೊಂಡಂಗೆ ಹಿಂದಾಗಡೆ ನನ್ನ ಮಗಳಿಗೆ ಬಂದು ನಿಮ್ಮ ತಮ್ಮ ತೊಡ್ಕೊಂಡಂದ್ರೆ ನಾನೇನು ಮಾಡಲಿ? ಏನು ನಾವೇನು ಹೊರಗಿಂದ ಯಾವ್ದು ಕನ್ಯೆ ತರಬಾರ್ದಂತ ಮಾಡಿಯೇ? ಹೆಂಗೆ ಇಡೀ ವಂಶನ ಬಂದು ನಮ್ಮ ಮನೆಗೆ ಶೆಟ್ಲ್ ಆಗ್ಬೇಕಂತ ಮಾಡಿರನ? ಹಂಗೆ ಏನೋ ಹಾಕಿದಂಗೆ ಕಾಣ್ತೀರಿ ನೀವು ಲೆಕ್ಕಾಚಾರನ. ಇನ್ನೊಮ್ಮೆ ನನ್ನ ಮಗಳನ್ನ ಏನು ನಿಮ್ಮ ತಮ್ಮನ ಜೊತೆಗೆ ಆಡಕ್ಕೆ ಬಿಡಬೇಡ. ಅಷ್ಟೇ, ನಿಮ್ಮ ಸಂಪರ್ಕನ ಬೇಡ. ನೀವು ಒಬ್ಬಕ್ಕೆ ಬರೋದು ಹೋಗೋದು ಮಾಡ್ತಿ ಸಾಕಷ್ಟೇ. ಅತ್ತೆಯರ ಏನೀಗ ಆಲೆ ಮದ್ವಿನೇ ಮಾಡಿಬಿಟ್ನೆ ನಾನು ಆ ಕೂಸಿಗೆ. ಹೆಂಗೆ ಮಾತಾಡ್ತೀರಿ ಅತ್ತೆಯರ? ನಾ ಮಾತಾಡೋದು ತಪ್ಪಾಗಿ ಕೇಳ್ತೈತಿ ನಿನಗೆ. ಮದ್ವಿನೇ ಮಾಡಿಬಿಟ್ನಂತೆ ಅದೊಂದು ಮಾಡು. ಅದಕ್ಕೆ ಕರ್ಕೊಂಬರಾಕತ್ತೀನ ಅಂತೇನೆ ನಾನು. ಬರ ಮನೆಗೆ ಬಾ. ರೇಣವ ಏನ ಅಲ್ಲ ಕೂಸಿನ ಸಣ್ಣ ಅದಾವು, ಈಕಿಗೇನ ಕೆಲ್ಸಕ್ಕೆ ಹೋಗಂಜಂತ. ಹುಡುಗರ ಒಂದು 2 ವರ್ಷದ ಆಗ್ಲಿ ತಡಿ. ಅದಕ್ಕೆ ಮತ್ತೆ ತೀರಾ ಅಲ್ಲ ಸಣ್ಣ ಕೂಸು ಹೆಂಗೆ ಬಿಟ್ಟು ಹೋಗ್ಬೇಕಾಕಿ? ಹಾಲು ಪಾಲು ಕುಡಿವು ಬಾಡು ಮಕ್ಕಳು. ಈಗ ಅವನ್ನ ಅಲ್ಲಿ ಬಿಟ್ಟು ಹೋದ್ರೆ ಅವಕ್ಕೆ ಒಂಥರ ಆಗಂಗಿಲ್ಲನ. ಅದಕ್ಕೆ ಅಲ್ಲ ನಾ ಅದೇನಲ್ಲ ಅಮ್ಮ ನೋಡ್ಕೊಳಕ. ನಾನು ನೋಡ್ಕೋತೀನಿ, ತಲೆ ಕೆಡಿಸ್ಕೊಬಿಡ. ನಾ 2 ಮಕ್ಕಳು ನೋಡ್ಕೋತೀನಿ, ನನ್ನ ಮಗಳನ್ನ ನೋಡ್ಕೋತೀನಿ. ಏನು ಉಣ್ಸೋದು ತಿನ್ಸೋದು ಎಲ್ಲ ನಾನು ಜಪಾತ್ನ ಮಾಡ್ತೀನಿ. ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಂಗಲ್ಲ ರೇಣವ, ನೀ ಮಾಡ್ತಿ ತಾಯಿ ಇದ್ದಂಗೆ ಆಗ್ಬೇಕಲ್ಲ, ಅದನ್ನ ಹೇಳತ್ತಷ್ಟೆ. ಹಂಗೆ ಈಗ ಅತ್ತಿ ಕರೆ ನೀ ಹೇಳಿ ಆಕಿ ಹೋಗ್ಬೇಕು ಕರೆ, ಆದ್ರೆ ತಾಯಿ ಇದ್ದಂಗೆ ಆಕೈತೆ. ನಾ ಹೇಳಿ ನಾ ನೋಡೋಣ ಶಾಂತಕ್ಕ. ಒಟ್ಟು ನಾ ಹೇಳೋದನ್ನು ನೀವು ಅರ್ಥ ಮಾಡ್ಕೊರಿ. ನನ್ನ ಮಗ ಒಬ್ಬನ ದುಡಿಯವ, ನಾನು ನಮ್ಮ ತಂಗಿ ನನ್ನ ಗಂಡ ಈಕಿ 2 ಮಕ್ಕಳು ನನ್ನ ಮಗಳು. ಇಷ್ಟು ಮಂದಿ ಅವನ ಮ್ಯಾಗ ಭಾರ ಹಾಕಿದ್ರೆ ಅವ್ನು ತ್ರಾಸ ಆಗೋದಿಲ್ಲನ? ಅದಕ್ಕೆ ಈಕಿಗೂ ಕೆಲ್ಸಕ್ಕೆ ಹೋದ್ಲಂದ್ರೆ ಒಬ್ಬಾಕಿ ಪಗಾರದಾಗ ಮನೆ ನಡೆದ್ರೆ ಒಬ್ಬರದು ಕೂಡ್ಸಿಡಾಕ್ ಬರ್ತೈತಿ. ನಾಳೆ ದವಾಖಾನಿ ಅನ್ನುವ ಆಪತ್ತು ಎದಕ್ಕಾರ ಬೇಕು ಬೇಡ ಅಂದ್ರೆ ಹಿಂದೆ ಕೊಟ್ರೊಕ್ಬೇಕಲ್ವ? ಪಗಾರ ದುಡ್ದಂಗೆ ತಿಂದು ಕುಂತ್ರೆ ಬೇಕನ? 2 ಮಕ್ಳು ಕಿವ ಅದಾವು. ಮತ್ತೀಗ ನನ್ನ ಮೊಮ್ಮಕ್ಕಳು ಎಲ್ಲರೂ ನೋಡ್ಕೊಳಕ್ಕೆ ನಂಗೆ ರೊಕ್ಕ ಬೇಕಲ್ಲ. ಮತ್ತೆ ಮನ್ಯಾಗೂ ಖರ್ಚು ಏನು ತುಸ ಇರ್ತಾವನು? ಮಕ್ಳು ಮರಿ ಇದ್ದ ಮನೆ ಅಂದ್ರೆ ಮಕ್ಕಳು ದವಾಖಾನಿ ಪವಾಖಾನಿ ಇದ್ದ ಇರ್ತಾವೆ. ಅದಕ್ಕೆ ಕೆಲ್ಸಕ್ಕೆ ಹೋಗುವ ಒಬ್ಬವಂಗ ತ್ರಾಸಕತಿ, ನಾನು ಖುಷಿ ನೋಡ್ಕೋತೀನಿ ಅಂದೆ. ಏಕ ಈಗಂತರೂ ಮೆತ್ತಗ ಮಿದ್ದಿ ಅನ್ನ ತಿನ್ನಾಕತ್ತಾವು ಮಕ್ಕಳು. ತುಪ್ಪ ಹಾಕಿ ನಾ ಮಿದ್ದಿ ಒಟ್ಟೊಟ್ಟು 3 ಮಂದಿಗೂ ತಿನ್ನಿಸ್ತೇನೆ. ನನ್ನ ಮಗಳಿಗೆ ತಿನ್ಸ್ಬೇಕಾರೆ ಇವಕ್ಕೂ ತಿನ್ನಿಸ್ತೇನೆ. ಮೊಮ್ಮಕ್ಕಳವು ನನಗೆ ಏನು ಶತ್ರುಗಳನ್ನ? ಯವ್ವ ಈಕಿಗಿಂತ ಹೆಚ್ಚಿಂದ ಜಾಪಾನ್ ಮಾಡ್ತೇನೆ. ಈಕೇಟ್ ಮಾಡ್ಯಾಳು ಈಕೇಟ್ ಬಿಟ್ಟಾಳು ಏನ? ನನ್ನ ಮೊಮ್ಮಕ್ಕಳ ಮ್ಯಾಗ ನಾ ಇಲ್ಲ ಜೀವದನಿ, ನಾ ಜಾಪಾನ್ ಮಾಡ್ತೇನೆ. ಅದಕ್ಕೆ ಹೋಗುವ ಕೆಲ್ಸಕ್ಕೆ ಅಂದೆ. ಈಕಿ ಅದನ್ನು ಬಂದು ಇಲ್ಲಿ ಹೇಳಿ ಇಷ್ಟು ರಂಪ ಮಾಡಿ ನಿಮ್ಮಿದ್ರಿಗೆಲ್ಲ ಚಾಡ ಚುಚ್ಚಿ ಇದನ್ನ ಆಡ್ಕೊಳಕ ಬಂದಾಳ ಏನು? ಯಾರಿಗೆ ಗೊತ್ತಿಲ್ಲ ಇಲ್ರಿ ಅತ್ತೀರ. ನಾ ಇದನ್ನ ಹೇಳಕ್ಕೇನು ಬಂದಿಲ್ಲ. ಇಲ್ಲ ನಾ ಕೇಳಿದ್ವಿ ಏನು ಆ ಸಮಾಚಾರ ಮತ್ತೆ ಅಂದೆ. ಇಲ್ಲ ನಮ್ಮ ಅತ್ತಿಯವ್ರ ಕೆಲ್ಸಕ್ಕೆ ಹೋಗನ್ನತ್ತಾರ, ನಾನು ಹೋಗ್ಬೇಕಂತ ತೀರ್ಮಾನ ಮಾಡೇನಿ ಅಂತ ಅಂದ್ಲಕ್ಕೆ ಅಷ್ಟೇ, ಏನು ಹೇಳಿಲ್ಲ. ಮಾಡ್ಯಾಳಲ್ಲ ಒಟ್ಟು ತೀರ್ಮಾನ. ಹಂಗ ಇಟ್ಕೊಂಡ್ ನಾ ತೀರ್ಮಾನ ಶಾಂತಕ್ಕ. ಹೋಗುದ ಚಲೋ ಅಂತೇನಿ ಈಕಿ ಕೆಲ್ಸಕ್ಕೆ. ಪಾಪ ನನ್ನ ಮಗ ಒಬ್ಬಂಗ ತ್ರಾಸಕತ್ತೆ. ಮನಿ ಬಾಳೆ ನಿಭಾಯಿಸೋದಂದ್ರೆ ಹಂಗಾಕತ್ತೇನು? ಇದ್ರ ಬಗ್ಗೆ ನಾ ಸಂಜೆಗೆ ಬೇಕಾದ್ರೆ ಬಸ್ಸು ಕಡೆ ಮಾತಾಡ್ತೀನಿ. ಮನೆ ಏನು ಬಿಟ್ಟಿದ್ಲಲ್ಲಿ ಕೆಲಸ ಅದ ಕೆಲಸ ವಾಪಸ್ ಕೊಡಿಸ್ತಾನ. ಅಷ್ಟ ಪಗಾರನು ಚಲೋ ಐತಿ, ಹೋಗಿ ಬರೋಳಕ್. ನಾ ಅದೇನಿಲ್ಲ ನೋಡ್ಕೊಳಕ್. ಏನು ಹುಡುಗರಿಗೆ ತ್ರಾಸ ಆಗ್ಲಾರ್ದಂಗೆ. ಆದರೂ ಹುಡುಗರು ಒಂದು 2 ವರ್ಷದ ಆಗ್ಬೇಕಿತ್ತನವ. ಶಾಂತಕ್ಕ ನಿನ್ನ ಮಗ ದುಡಿತಾನ ಮನ್ಯಾಗ, ಕಾಯಿಪಲ್ಲೆ ತಂದು ಕೊಟ್ಟಿರ್ತಾನ. ಈಡೆ ಗುಣ್ಯಾಗ ಕುತ್ಕೊಂಡು ನೀನು ಕಾಯಿಪಲ್ಲೆ ಮಾರ್ತಿ. ಹೌದಾ? ಗೌಡ್ರು ದುಡಿತಾರ ಹೌದಾ? ನಿಮಗೆ ತ್ರಾಸ ಆಗೋದಿಲ್ಲ ಕೆಲಸ. ಈಗ ಏನಕ್ಕೈತೆ ಅಂದ್ರೆ ನಮ್ಮ ಮನೆಗೆ ಇಷ್ಟು ಮಂದಿಗೆ ಒಬ್ಬ ದುಡಿಯೋದಂದ್ರೆ ತ್ರಾಸ ಆಕತಿ. ನಾನೇನಿಕ್ಕಿನೇನು ಬಾವಿಗೆ ಹಾರ ಅನ್ನಕತ್ತಿಲ್ಲ, ಕೆಲ್ಸಕ್ಕೆ ಹೋಗನ್ನಕತ್ತೀನಿ. ಸುಮ್ಮನಿರ್ ನೀ ಅಲ್ಲಿ ಹೋದ್ರೆ ಏನು ಕಲ್ಲು ಹೊಡ್ಯಾಕ ಹೋಗ್ಕಳನ? ಈಗ ರೂಮ್ನ್ಯಾಗ ಕುತ್ಕೊಂಡು ಆರಾಮ್ ಬೇಕಾದಂಗೆ ಪ್ಯಾನಿನ ಬಿಡ್ದಾಗ ಕುತ್ಕೊಂಡು ಕೆಲಸ ಮಾಡ್ತಾಳ. ಈ ವಿಚಾರಕ್ಕೆ ಯಾರು ಹೇಳಬೇಡ್ರಿ. ನನ್ನ ಮಗನ ಕಷ್ಟ ನಾನ ನೋಡ್ಬೇಕಲ್ಲ. ಮತ್ತೆ ಬರವಾ ಬಾ. ಹೈ ಬರ್ತೀನಿ ಏನಂತಿ? ಆಳ್ಬೇಡಪ್ಪ ಆಳ್ಬೇಡ, ಹೋಲ್ಬಿಡು. ಮತ್ತೆ ನಾಳೆ ಬರ್ತಾಳೆ ಆಟ ಆಡುವಂತೆ. ನೋಡ್ದೇನು ಶಾಂತಕ್ಕ ಏನು ಹೇಳಿದ್ರು ಅಡ್ಡ ಅದಾಳ ಇವ ಆಕೆ ಹೆಣ್ಮಗಳು. ಇದಕ್ಕೆ ಏನು ಅನ್ಬೇಕನ್ನ ಒಂದು ಗೊತ್ತಾಗೋಲ್ತ. ಸರಿ ಅನ್ಬೇಕ ಏನು
ಹ್ಞೂ ಅನ್ಬೇಕ ಒಂದು ಗೊತ್ತಾಗೋಲ್ತ. ಆಕಿ ಮತ್ತು ಈಗ 2-3 ಮಕ್ಕಳು, 3 ಮಂದಿ ದೊಡ್ಡವರು, 7 ಮಂದಿ ಒಬ್ಬವನ ಪಗಾರ ಮೇಲೆ ಬೀಳೋದು ವಜ್ಜಕತಿ ಅಂತಾಳೆ. ಸರಿನೇ, ಒಂದು ರೀತಿ ಸರಿನೇ ಹೌದು. ಮತ್ತು 7 ಮಂದಿ ಸಾಕೋದಂದ್ರೆ ಒಬ್ಬವ ದುಡ್ದು ಒಂದು ಸ್ವಲ್ಪ ಇದನ್ನ ಆಕೈತೆ. ಅದ್ರಾಗ ಬೇರೆ ದವಾಖಾನೆ ಖರ್ಚು ಗಿರ್ಚು ಅಂದ್ರೆ ತ್ರಾಸೆ ಆಕ್ಕೈತಿ. ಆದ್ರೆ ಹುಡುಗರು ಸಣ್ಣದವಲ್ಲ, ದುಡಿಯೋದು ಬೇಡ ಅಂತ ನಾನು ಅನ್ಲಿಲ್ಲವ. ಆದ್ರೆ ಇನ್ನೊಂದು ವರ್ಷದವರ ಆಗಿದ್ವಿ ಅಂದ್ರೆ ಹುಡುಗರು ಹೋಗಕ್ಕೆ ಅಡ್ಡಿ ಇದ್ದಿದ್ದಿಲ್ಲ. ಮತ್ತು ಕರ್ಕೊಂತೀನಿ ಅಂತಾಳಲ್ಲ ಮನಸ. ಈಗ ನೀ ಆರಾಮದಿ ಅಂದ್ರೆ ಮತ್ತು ಹಂಗಾರೆ ಮನ್ಯಾಗ ಅವರು ಆಕಿ ಅವ್ರ ತಂಗಿ ಇಬ್ರು ಇರ್ತಾರೆ, ಏನು ಕರ್ಕೊಂತಾರ, ಹೋಗಿ ಬರುವ. ಮತ್ತು ಕೆಲ್ಸಕ್ಕೆ ಏನು ಮಾಡೋಕ್ಕಾಕೈತಿ. ಮತ್ತು ಪಾಪ ನಿನ್ನ ಗಂಡಿಗೂ ಒಬ್ಬಂಗ ತ್ರಾಸಕತ್ತಂತೀಯಲ್ಲ. ದೊಡ್ಡವ ಹಂಗೆ ಮಾಡ್ತಂತು. ಮತ್ತು ನನ್ನ ಗಂಡಿಗೂ ತ್ರಾಸಕತ್ತೆ, ಮತ್ತು ನಾವ ನೋಡ್ಬೇಕಲ್ಲ, ಮತ್ತೆ ಏನು ಮಾಡೋದು. ಆಯ್ತು ಹೋಗ್ಬರ್ತೇನೆ. ಮತ್ತೆ ಪೂಜಾ, ಮತ್ತೇನು ಸಮಾಚಾರ? ಭಾರಿ ಖುಷಿ ಆಗದಿ ಅಂದಂಗೆ. ಏನು ತಿನ್ಬೇಕು ಏನು ತಿನ್ಬಾರ್ದೆಲ್ಲ ಹೇಳಾರಲ್ಲ ಡಾಕ್ಟ್ರ್, ಹೇಳ್ತಾರೆ ಬಿಡವ್ರು. ಇಲ್ಲಿ ನೋಡು, ಹುಷಾರಾಗಿರ್ಬೇಕು ನೀ ಅಂತೂ ಇನ್ಮ್ಯಾಗ. ಹೋನವ, ಹುಷಾರಾಗಿರ್ತೇನೆ. ನನಗಂತೂ ಭಾಳ ಖುಷಿ ಆಗತ್ತೈತಿ. ಅದು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆತ. ಆ ದೇವರೇ ಬಂದು ಹೇಳ್ದಂಗೆ ಆತು ನನಗಂತೂ. ನನ್ನ ಸೊಸಿ ನನ್ನ ಮೊಮ್ಮಗನೂ ಓದ್ವಾ ಇವತ್ತು ಅವ್ರ ಅಜ್ಜಿ ಮನೆಗೆ. ಬೇಜಾರಾಗಕತ್ತೈತಿ, ಮನೆ ಹಾಸು ಸುರಿಯಾಕತ್ತೈತಿ. ನಮ್ಮ ಅತ್ತಿನ ಹೋಗಿ ಅಲ್ಲಿ ಮಕ್ಕೊಂಡ್ಲ ಮ್ಯಾಗ ಕೊನೆಗ. ಮತ್ತೇನು ಮಾಡ್ಬೇಕು ಮನ್ಯಾಗ? ಇವರು ಗೌಡ್ರು ಹೊಲ ಕಡೆ ಹೋಗಿದ್ರೆ ಬೇಕೆ ಕುಂತು 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 ಬ್ಯಾಸರಾಗಕತ್ತವ. ಅದಕ್ಕೆ ತಾತ ಬಂದೆ, ಈಕಿ ನಾನು ಎದ್ದೆ. ಹೌದನ ಶಾಂತಕ್ಕ? ಹೋದ್ರ ನಂಗಾರ ಇವತ್ತು? ಏನು ಅವ್ರು ಬಂದಿದ್ಲನ ಅವ್ರ ಅಪ್ಪ ಇಲ್ಲ? ಇಬ್ರು ಬಂದಿದ್ರ ಇವ. ಆದರೂ ಏನ ಅನ್ನ ನೀನು, ಆ ಸೂರ್ಯಚಂದ್ರ ಹುಟ್ಟು ದಿಕ್ಕು ಬದಲಿ ಆದರೂ ನಮ್ಮ ರತ್ನಿಯರ ಅವನ ಮನಸ್ಸು ಅದು ಮಾತು ಬುದ್ಧಿ ಬದಲಾಗೋದಲ್ಲ ಬಿಡು. ಏನು ಕೊಡ್ಡಿ ಕುಂಟಿ ಮಾತಾಡ್ತೈತಿ, ಬಾಯಿಗೆ ಬಂದಂಗೆ ಮಾತಾಡ್ತೈತಿ. ನನ್ನ ಗಂಡನ ತಲೆ ಕೆಟ್ಟಿತ್ತಂತ ನೋಡ. ಅಲ್ಲ ಅದೇನು ಆತ ಅವ್ರಿಗೆ ಆಗಿದ್ದು ಹಂಗೆ ಆಗಿತ್ತು ಬಿಡು, ಇಲ್ಲ ಅಂತಲ್ಲ. ಅದನ್ನು ಅನ್ನೋ ರೀತಿ ಹೇಳಕತ್ತೇನೆ. ಈಗ ನಿನ್ಗೆ ಒಂದು ಈಗೇನೋ ಒಂದು ಆಗಿರ್ತೈತವ. ಈಗ ನಿಮ್ಗೆ ಈಗ ನಾನು ನಿಮ್ಗೆ ಆತು ನಮಗೂ ಆತು. ಈಗ ಕೆಲವೊಂದು ಸಾಲ ತೊಂದರೆಗಳು ಇದ್ದೇ ಇರ್ತಾವೆ. ಹೌದನ? ಸಾಲ ಆಗೈತನ, ತೊಂದರೆ ಆಗೈತನ, ಹೌದು ಬಿಡ, ಮನ್ಯಾಗ ಇರ್ತಾವಲ್ಲ ಮತ್ತೆ ಕಷ್ಟ ಸುಖ ಅಂದಮೇಲೆ ಅಂತ ಹಿಂಗೆ ಅನ್ನೋದು ಹೆಂಗಿರ್ತೈತಿ? ಮಾಡಿರ್ತೀರಿ ಮತ್ತೆ ಒಣ ಖರ್ಚು ಅಂದ್ರೆ ಹೆಂಗಿರ್ತೈತಿ? ಹಿಂಗಾಕಿ ಮಾತು ನನಗಂತರೂ ಪಿತ್ತು ನೆತ್ತಿಗೆ ಇರ್ತೈತಿ ನೋಡುವ. ತಲೆನ ಜೂ ಅಂದ್ಬಿಡ್ತೈತಿ ಆಕಿ ಮಾತಿಗೆ. ಒಮ್ಮೊಮ್ಮೆ ನಮ್ಮ ಅತ್ತಿ ಹೆಟ್ಟತಿರ್ತಾಳ, ಒಮ್ಮೊಮ್ಮೆ ನಾನು ಮತ್ತೆ ಹೋಲ್ಬಿಡ್ರಿ ಅತ್ಯಾರ ಏನಂತ ಅದನ್ನ ವಾದಿಸ್ಕೊಂಡು ಕುದ್ರದ ಅಂದ್ಬಿಟ್ಲೆ ಸುಮ್ಮನೆ ಕಾರಣ ಮತ್ತಿನ. ಒಬ್ಬೊಬ್ರು ಹಂಗಿರ್ತಾರೆ ಬಿಡ ಶಾಂತಕ್ಕ. ನೀ ಏನು ಬೇಕಾದ್ ಮಾಡಿದ್ರು ತುರ್ಬಾ ಹಿಡಿದು ತುಪ್ಪ ಕುಡಿಸಿದ್ರು ಅವ್ರು ಮಾತಾಡೋ ರೀತಿ ಬದಲಾಗೋದಿಲ್ಲ. ಅವ್ರಿಗೊಂದು ಏನಾರು ಅಂದ್ರೆ ಸಮಾಧಾನ ಇರ್ತೈತಿ. ಒಬ್ಬೊಬ್ರು ಗುಣ ಹಂಗಿರ್ತೈತಿ. ನಾವು ಬದ್ಲಿ ಬದ್ಲಿ ಮಾಡ್ರಿ ಅಂತ ಅಂತಾರೆ, ಕರೆ ಬದಲಾಗೋದಿಲ್ಲ ಅವು. ಮತ್ತು ಪ್ರಪಂಚದಾಗ ಹಂಗೆ ಎಲ್ಲ ಪಟಾಪಟ ಬದಲಾಗೋದಿದ್ರೆ ಪ್ರಪಂಚ ಹಿಂಗಿರ್ತೈತಿ ಹೇಳಿ ನೀನು ನೋಡೋಣ. ಶಾಂತಕ್ಕ ನೀವಿಬ್ರು ಕುಂದ್ರಿ, 1 ನಿಮಿಷ ಬಂದೆ. ಇವ ಚಿಗವ ಏನು ಮಾಡಬೇಡ್ಬೇ, ತ್ರಾಸಾಗಿ ತಗೋತಿ. ಸಾರು ಒಂದ ರಾತ್ರಿ ಕೊಡು ಸಾಕ. ಇಲ್ಲ ಏನು ಮಾಡಂಗಿಲ್ಲ, ಸ್ವಲ್ಪ ಚಾ ಮಾಡ್ತೀನಿ. ಆಮೇಲೆ ಮಠದ ಜಾತ್ರೆಗೆ ಹೋಗಿದ್ರಲ್ಲ ಅವ್ರೊಬ್ರ ಹೋಗಿದ್ರ ಇವತ್ತು. ಹೋಗಿ ಚುಮ್ಮರಿ ಕಾರ್ದಾಣಿ ಅದು ತೊಗೊಂಬಂದಾರ, ತಾಟಿಗೆ ಹಾಕೊಂಬರ್ತೀನಿ. ತಿನ್ಕೊಂತ ಚಾ ಕುಡಿದ್ರಾತ. ಹೌದು ರೀ, ಏನು ಇದಕ್ಕೆ ಬಂದಿದ್ಲ? ನಾನು ಕರೆಯಕ್ಕೆ ಬಂದಿದ್ಲನ?